Hello everyone, welcome to SSC GD PYQ series lecture number 4. ನಾವು ಆಗಲೇ 3 ವೀಡಿಯೋಸ್ನ ಫಿನಿಶ್ ಮಾಡಿದ್ದೀವಿ. ಸೊ ಇದು 4ನೇ ವಿಡಿಯೋ. ಮತ್ತು ಏನಂದರೆ ನಾಳೆಯಿಂದ SSC GD ಎಕ್ಸಾಮ್ಸ್ ಪ್ರಾರಂಭವಾಗಲಿದೆ. ಯಾರು ನಾಳೆಯಿಂದ ಬರೀತಿದ್ದಾರೆ ಅವ್ರಿಗೆಲ್ಲರಿಗೂ ಆಲ್ ದ ಬೆಸ್ಟ್. ಆಮೇಲೆ ಮೇ ಮಂತಲ್ಲಿ ಮೇ ಫಸ್ಟ್ ವೀಕು, ಸೆಕೆಂಡ್ ವೀಕ್, ಥರ್ಡ್ ವೀಕು ಯಾರು ಒಂದು ಪ್ರಿಫರೆನ್ಸ್ನ ಸೆಟ್ ಮಾಡಿದ್ದೀರಾ ಅವರೆಲ್ಲರೂ ಈ ಒಂದು PYQ ಅನಾಲಿಸಿಸಿಂದ ಅನಾಲಿಸಿಸಿಂದ ನೀವು ಲಾಸ್ಟ್ ರಿವಿಷನ್ನ ಮಾಡಿಕೊಂಡು ನಿಮ್ಮ GS ಸ್ಕೋರ್ನ ಬೂಸ್ಟ್ ಮಾಡ್ಕೋಬೋದು. ಸೊ let's start this session. Rangarajan committee is related to which of the following? Rangarajan committee ಯಾವೊಂದಕ್ಕೆ ರಿಲೇಟೆಡ್ ಆಗಿದೆ ಅಂತಂದರೆ ಇಟ್ ಈಸ್ ರಿಲೇಟೆಡ್ ಟು ಪಾವರ್ಟಿ, ಬಡತನಕ್ಕೆ ರಿಲೇಟೆಡ್ ಆಗಿದೆ. ಓಕೆನಾ? ಸೊ ನಮಗೆ ಬಡತನಕ್ಕೆ ಪಾವರ್ಟಿಗೆ ರಿಲೇಟೆಡ್ ಆಗಿದ್ದಂಥ ಕಮಿಟಿಗಳು ಇನ್ನು ಯಾವುದ್ಯಾವುದು ಬೇರೆ ಬೇರೆ ಕಮಿಟಿಗಳು ಅವೆಲ್ಲನೂ ನೋಡೋಣ. ಪಾವರ್ಟಿ ಎಸ್ಟಿಮೇಷನ್ ಕಮಿಟೀಸ್, ಪಾವರ್ಟಿ ಎಸ್ಟಿಮೇಷನ್ ರಿಲೇಟೆಡ್ ಅಂತ ಆಗಿರೋ ಕಮಿಟಿಗಳು ಯಾವುದ್ಯಾವುದು ಅಂದರೆ ನಾನು ನಿಮ್ಗೆ ಒಂದು ಟ್ರಿಕ್ ಹೇಳ್ಕೊಡ್ತೀನಿ. ALT +R ಅಂತ ನೆನ್ಪಿಟ್ಕೊಳ್ಳಿ. ಓಕೆನಾ? ಎ ಅಂದ್ರೇನು? ಅಲಗ್ ಕಮಿಟಿ, ಅಲಗ್ ಕಮಿಟಿ. ನೆಕ್ಸ್ಟು ಲಕಡ್ವಾಲಾ ಕಮಿಟಿ, ಲಕಡ್ವಾಲಾ ಕಮಿಟಿ. ನೆಕ್ಸ್ಟು ಟಿ ಅಂದರೆ ತೆಂಡ್ಲೂಕರ್ ಕಮಿಟಿ, ಇಂಪಾರ್ಟೆಂಟ್ ಕಮಿಟಿ ಇದು, ಯಾಕಂದರೆ ಎಲ್ಲ ಜಾಸ್ತಿ ಎಕ್ಸಾಮಲ್ಲಿ ಕೇಳೋ ಕಮಿಟಿ ಅಂದರೆ ಯಾವುದು? ತೆಂಡ್ಲೂಕರ್ ಕಮಿಟಿ. ನೆಕ್ಸ್ಟು ಲಾಸ್ಟು ರಂಗರಾಜನ್ ಕಮಿಟಿ, ರಂಗರಾಜನ್ ಕಮಿಟಿ. ಓಕೆನಾ? ಈ ಅಲಗ್ ಕಮಿಟಿ ಯಾವೊಂದು ಇಯರಲ್ಲಿ ರಿಪೋರ್ಟ್ ಕೊಡ್ತಂದರೆ 1979 ರಿಪೋರ್ಟ್ ಕೊಡುತ್ತೆ. ಲಕಡ್ವಾಲಾ ಕಮಿಟಿ 1993 ಮತ್ತು ತೆಂಡ್ಲೂಕರ್ ಕಮಿಟಿ 2005 ರಿಪೋರ್ಟ್ ಕೊಡುತ್ತೆ. ಮತ್ತು ರಂಗರಾಜನ್ ಕಮಿಟಿ ಲಾಸ್ಟಲ್ಲಿ ಯಾವಾಗ 2012 ರಿಪೋರ್ಟ್ ಕೊಡುತ್ತೆ. ಓಕೆ, ಸ್ಪೆಷಲಾಗಿ ಏನೊಂದು ಇಂಪಾರ್ಟೆಂಟ್ ಫೀಚರ್ಸು ಈ ಒಂದು ರಿಪೋರ್ಟಲ್ಲಿ ಅಂದರೆ ಅಲಗ್ ಕಮಿಟಿ ಏನು ಮಾಡುತ್ತೆ? ಬಡತನನ ಕ್ಯಾಲರೀಸ್ ಬೇಸ್ಡ್ ಆನ್ ಕ್ಯಾಲರೀಸ್, ನಾವು ಕನ್ಸಪ್ಷನ್ ಮತ್ತು ಕ್ಯಾಲರೀಸ್ ಮೇಲೆ ಎಸ್ಟಿಮೇಷನ್ ಮಾಡುತ್ತೆ. ಕ್ಯಾಲರೀಸ್ ಮೇಲೆ ಎಸ್ಟಿಮೇಷನ್ ಮಾಡೋದಂತ ಯಾವ ಪಾವರ್ಟಿ ಎಸ್ಟಿಮೇಷನ್ ರಿಪೋರ್ಟು? ಅಲಗ್ ಕಮಿಟಿ. ನೆಕ್ಸ್ಟು ಲಕಡ್ವಾಲಾ ಕಮಿಟಿ. ಓಕೆ, ಆಮೇಲೆ ತೆಂಡ್ಲೂಕರ್ ಕಮಿಟಿ ಇಂಪಾರ್ಟೆಂಟ್ ಏನಂತಂದರೆ ಬೇಸ್ಡ್ ಆನ್ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ, ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಅಂದರೆ ಒಬ್ಬ ಹ್ಯೂಮನ್ ಕೈಲಿ ಅಥವಾ ಒಬ್ಬ ವ್ಯಕ್ತಿ ಕೈಲಿ ಅವನ ಹತ್ರ ಎಷ್ಟು ಕೆಪಾಸಿಟಿಯಿಂದ ಅವನೊಂದು ವಸ್ತುನ ಖರೀದಿಸ್ಬೋದು, ಆ ಒಂದು ಕೆಪಾಸಿಟಿ ಮೇಲೆ ಅವ್ರ ಬಡತನನ ಅಣಿಬೋದು. ಓಕೆನಾ? ಅದೊಂದು ಎಸ್ಟಿಮೇಷನ್ ಮಾಡ್ಬೋದು. ಸೊ ದಿಸ್ ಆಲ್ ಕಮಿಟೀಸ್ ಆರ್ ರಿಲೇಟೆಡ್ ಟು ಪಾವರ್ಟಿ. ಓಕೆನಾ? ನಮಗೆ ಎಷ್ಟೊಂದು ಎಕ್ಸಾಮಲ್ಲಿ ಪಾವರ್ಟಿ ಮೇಲೆ ಇಂಪಾರ್ಟೆಂಟ್ ಕ್ವಶನ್ಸ್ ಕೇಳ್ತಾರೆ. ಮೇ ಬಿ ಬೇಸ್ಡ್ ಆನ್ ದಿಸ್ ಅಥವಾ ಟೈಪ್ಸ್ ಆಫ್ ಪಾವರ್ಟಿ ಬಗ್ಗೆ ಕೇಳ್ಬೋದು, ಮತ್ತು ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಕೇಳ್ಬೋದು. ಸೊ ಈ ಒಂದು ಕ್ವಶನಲ್ಲಿ ರಂಗರಾಜನ್ ಕಮಿಟಿ ಈಸ್ ರಿಲೇಟೆಡ್ ಟು ಪಾವರ್ಟಿ. ನೆಕ್ಸ್ಟು ಬ್ಯಾಂಕಿಂಗ್ ಅಂತ ಬಂದರೆ ನರಸಿಂಹನ್ ಕಮಿಟಿ ಬರುತ್ತೆ. ಬ್ಯಾಂಕಿಂಗ್ ಅಂತ ಬಂದರೆ ಏನು? ಬ್ಯಾಂಕಿಂಗ್ ಅಂತ ಬಂದರೆ ವಿ ವಿಲ್ ಬಿ ಹ್ಯಾವಿಂಗ್ ನರಸಿಂಹನ್ ಕಮಿಟಿ ಮತ್ತು ಎಷ್ಟೊಂದು ಕಮಿಟಿಗಳು ಬರುತ್ತೆ. ಮುಂದೆ ಎಲ್ಲ ಕ್ವಶನ್ಸಲ್ಲೂ ನಾವು ಇದನ್ನು ನೋಡೋಣ. ಓಕೆನಾ? ಸೊ ಇಲ್ಲಿ ಆನ್ಸರ್ ಯಾವುದಾಗುತ್ತೆ? ಪಾವರ್ಟಿ. ನೆಕ್ಸ್ಟ್, ರೂಪಿ ಈಸ್ ಅ ಪಾಪ್ಯುಲರ್ ಫ್ಲೋಕ್ ಡ್ಯಾನ್ಸ್ ಫ್ರಮ್ ವಿಚ್ ಸ್ಟೇಟ್? ಯಾವೊಂದು ರಾಜ್ಯದಲ್ಲಿ ರೂಪಿ ಎಂಬ ಜನಪ್ರಿಯ ಜನಪದ ನೃತ್ಯವಾಗಿದೆ ಅಂತ ಕೇಳಿದ್ದಾರೆ. ನಾವು ಆಪ್ಷನ್ಸ್ ನೋಡಿದ್ರೆ ಇಲ್ಲಿ ನಮ್ಗೆ ಗೊತ್ತು ಕರ್ನಾಟಕದಲ್ಲಿ ಯಾವುದೇ ಥರ ರೂಪಿ ಅಂತ ಫ್ಲೋಕ್ ಡ್ಯಾನ್ಸ್ ಇಲ್ಲ. ಸೊ ವಿ ಕ್ಯಾನ್ ಎಲಿಮಿನೇಟ್ ಕರ್ನಾಟಕ. ಮತ್ತು ಕೇರಳದಲ್ಲಿ ನಮ್ಮ ಅಕ್ಕಪಕ್ಕ ರಾಜ್ಯಗಳಲ್ಲಿ ನಾವು ಆರಾಮಾಗಿ ಕಲ್ತ್ಕೊಂಡಿರ್ಬೋದು. ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ್ ಬಗ್ಗೆ ಎಲ್ಲ ನಮಗೆ ಗೊತ್ತಿರುತ್ತೆ. ನಮ್ಮ ಕೇರಳದಲ್ಲೂ ಯಾವುದೇ ಥರ ಈ ಥರ ಒಂದು ವರ್ಡ್ ಇಲ್ಲ. ನಮಗೆ ಕನ್ಫ್ಯೂಸ್ ಆಗೋದು ಅಸ್ಸಾಂ ಮತ್ತು ಅರುಣಾಚಲ್ ಪ್ರದೇಶ. ನಾವೇನಾದರೂ ಸ್ವಲ್ಪ ಓದಿದರೆ ಫ್ಲೋಕ್ ಡ್ಯಾನ್ಸ್ ಬಗ್ಗೆ ನಾವು ಈಸಿಯಾಗಿ ಅರುಣಾಚಲ್ ಪ್ರದೇಶ್ ಅಂತ ಆನ್ಸರ್ ಮಾಡ್ಬೋದು. ಸೊ ಈ ಫ್ಲೋಕ್ ಡ್ಯಾನ್ಸು ಇನ್ನೊಂದು ಟ್ರಿಕ್ ಏನಂತಂದರೆ, ಈ ಟ್ರಿಕ್ನ ನೆನ್ಪಿಟ್ಕೊಳ್ಳಿ. ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮಲ್ಲಿ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಅಂದರೆ 7 ಸಿಸ್ಟರ್ಸ್ ಅಂತ ಕರಿತೀವಲ್ಲ, ಆ ಒಂದು ಸ್ಟೇಟ್ಸ್ದು ಫ್ಲೋಕ್ ಡ್ಯಾನ್ಸಸ್ಸು, ಫ್ಲೋಕ್ ಮ್ಯೂಸಿಕ್ಕು ಈ ಒಂದು ಸ್ಟೇಟ್ಸ್ಗಳ್ದೇ ಕೇಳ್ತಾರೆ. ಮಿಜೋರಮು, ಮೇಘಾಲಯ, ಅರುಣಾಚಲ್ ಪ್ರದೇಶ, ಅಸ್ಸಾಮು, ನಾಗಾಲ್ಯಾಂಡು, ತ್ರಿಪುರ ಈ ಒಂದು ಸ್ಟೇಟ್ಸ್ಗಳ್ದೇ ಜಾಸ್ತಿ ಕೇಳ್ತಾರೆ. ಓಕೆನಾ? ಸೊ ಆ ಒಂದು ಸ್ಟೇಟ್ಸ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ. ನೆಕ್ಸ್ಟ್, ವಿಚ್ 5 ಇಯರ್ ಪ್ಲ್ಯಾನ್? ನೋಡಿ ಅಗೇನ್ ಮತ್ತೆ 5 ಇಯರ್ ಪ್ಲ್ಯಾನ್ ಮೇಲೆ ಮತ್ತೆ ಕ್ವಶನ್ಸು. ಎಲ್ಲ ಒಂದು ಪೇಪರಲ್ಲೂ 5 ಇಯರ್ ಪ್ಲ್ಯಾನ್ ಬಗ್ಗೆ ಒಂದು ಕ್ವಶನ್ ಪಕ್ಕ ಇದೆ. ಸೊ ಈಸ್ ಆಲ್ಸೋ ನೋನ್ ಎಸ್ ದ ಮಹಾಲ್ನೋಬಿಸ್ ಪ್ಲ್ಯಾನ್. ನೋಡಿ ಮಹಾಲ್ನೋಬಿಸ್ ಪ್ಲ್ಯಾನ್ ಒಂದು ಯಾವೊಂದು ಪ್ಲ್ಯಾನ್ಗೆ ರಿಲೇಟೆಡ್ ಆಗಿದೆ ಅಂತ ಕೇಳಿದ್ದಾರೆ. ನಮ್ಗೆ ಈಸಿಯಾಗಿ ಗೊತ್ತೋದು ಯಾವುದು? ಸೆಕೆಂಡ್ 5 ಇಯರ್ ಪ್ಲ್ಯಾನ್. ಏನದ್ರ ಮೇಲೆ ಫೋಕಸ್ ಮಾಡುತ್ತೆ ಸೆಕೆಂಡ್ 5 ಇಯರ್ ಪ್ಲ್ಯಾನು? ಸೆಕೆಂಡ್ 5 ಇಯರ್ ಪ್ಲ್ಯಾನ್ ಫೋಕಸಸ್ ಆನ್ ಹೆವಿ ಇಂಡಸ್ಟ್ರಿ. ಮತ್ತು ಫಸ್ಟ್ 5 ಇಯರ್ ಪ್ಲ್ಯಾನು ಯಾವ ಮಾಡೆಲ್ ಅಂತ ಕರಿತೀವಿ? ಹರಾಡ್ ಡೊಮಾರ್ ಮಾಡೆಲ್.
ಅರಾಡ್ ಡೊಮಾರ್ ಮಾಡೆಲ್. ಓಕೆನಾ, ಏನರ ಮೇಲೆ ಫೋಕಸ್ ಮಾಡುತ್ತೆ? ಇಟ್ ಫೋಕಸಸ್ ಆನ್ ಪ್ರೈಮರಿ ಸೆಕ್ಟರ್, ಅಂದರೆ ಅಗ್ರಿಕಲ್ಚರ್, ಪ್ರೈಮರಿ ಸೆಕ್ಟರ್. ಸೊ 5 ಇಯರ್ ಪ್ಲ್ಯಾನ್ಸ್ ಮಿಸ್ಸೇ ಮಾಡಬೇಡಿ, ಅದನ್ನು ಪೂರ್ತಿ ಕಲ್ತ್ಕೊಬಿಡಿ. ಇಂಪಾರ್ಟೆಂಟ್ ಯಾವುದು ಅಂತಂದರೆ 1ರಿಂದ 6ನೇ ಗಂಟೆ ಪಕ್ಕಾ ಇಂಪಾರ್ಟೆಂಟ್ ಗೊತ್ತಿರಬೇಕು ನಿಮಗೆ. ಮತ್ತು 1990 ಆದಮೇಲೆ ಆಯಿತಾ, 1990 ಆದಮೇಲೆ 2014 ಗಂಟ ನೀತಿ ಆಯೋಗ ಬರೋ ಗಂಟ ಇದ್ರ ಬಗ್ಗೆ ಸ್ವಲ್ಪ ನಾಲೆಜ್ ಇದ್ರೂ ಪರವಾಗಿಲ್ಲ. ಬಟ್ ಇದು ನೀವು ಪಕ್ಕಾ ನೀವೆಲ್ಲನೂ ಕಲ್ತಿರಬೇಕು. ಈ ಒಂದು 1 to 6 5 ಇಯರ್ ಪ್ಲ್ಯಾನ್ ಐತಲ್ಲ, ಯಾವ ಡೇಟ್ಸ್ ಗೊತ್ತಿರಬೇಕು ನಿಮಗೆ, ಸಕ್ಸಸ್ ರೇಟ್ ಗೊತ್ತಿರಬೇಕು, ಯಾರು ಮಾಡಲ್ ಅಂತ ಗೊತ್ತಿರಬೇಕು, ಮತ್ತು ಏನರ ಮೇಲೆ ಫೋಕಸ್ ಮಾಡ್ತಿದ್ದೀವಿ ಅಂತ. ಮತ್ತು ಕೆಲವೊಂದ್ಸಲಿ ಯಾರು ಪ್ರೈಮ್ ಮಿನಿಸ್ಟರ್ ಆಗಿದ್ರು ಅಂತಲೂ ಕೇಳ್ತಾರೆ. ಮತ್ತು 1991 ಈ ಒಂದು ಸಮಯದಲ್ಲಿ 1992 to 1997 ಇದು ಇಂಪಾರ್ಟೆಂಟಾಗಿ ಕೇಳ್ತಾರೆ. ಬಿಕಾಸ್ ಇದೇ ಫಸ್ಟು 5 ಇಯರ್ ಪ್ಲ್ಯಾನ್. ಆಫ್ಟರ್ ದ LPG ರಿಫಾರ್ಮ್ಸ್ ಆದಮೇಲೆ ಫಸ್ಟು 5 ಇಯರ್ ಪ್ಲ್ಯಾನ್ ಇದೇ ಬರುತ್ತೆ. ಓಕೆನಾ, ಇದು ಇಂಪಾರ್ಟೆಂಟ್ ಆಗುತ್ತೆ. 4th ಕ್ವಶನ್, ವಿಚ್ ಇಂಡಿಯನ್ ಲೀಡರ್ ಆಲ್ಸೋ ನೋನ್ ಎಸ್ ಫ್ರಂಟೈನರ್ ಗಾಂಧಿ? ಫ್ರಂಟೈನರ್ ಗಾಂಧಿ ಅಂತ ಯಾರನ್ನ ಕರೀತಾರೆ ಅಂತ ಕೇಳಿದ್ದಾರೆ. ಫ್ರಂಟೈನರ್ ಗಾಂಧಿ ಅಂದರೆ ಯಾರು? ಅವರು ಒಬ್ಬರು ಪೇಶ್ವಾ ಲೀಡರ್, ಪೇಶ್ವಾ ರೀಜನ್ನ ಲೀಡರ್. ಓಕೆನಾ, ಎಲ್ಲಿ ಫೇಮಸ್ ಆಗಿರೋದು? ಯಾವ ಒಂದು ಮೂಮೆಂಟ್? ಸಿವಿಲ್ ಡಿಸೊಬಿಡಿಯನ್ಸ್ ಮೂಮೆಂಟಲ್ಲಿ ಈ ಒಂದು ಲೀಡರ್, ಅಂದರೆ ಈ ಒಂದು ಮೂಮೆಂಟಲ್ಲಿ ಅವರು ಪೇಶ್ವಾ ರೀಜನಲ್ಲಿ ಲೀಡರ್ ಆಗಿರ್ತಾರೆ. ಇವರಿಗೆ ಇನ್ನೊಂದು ಹೆಸರಿದೆ, ಯಾರಂದರೆ ಬಾದ್ಶಾ ಖಾನ್ ಅಂತ ಕರಿತೀವಿ. ಬಾದ್ಶಾ ಖಾನ್ ಅಂತಲೂ ಕರಿತೀವಿ. ಓಕೆನಾ, ಮತ್ತು ಇವ್ರನ್ನ ಏನಂತ ಕರಿತೀವಿ ನಾವು? ಖಾನ್. ಇವ್ರ ಒರಿಜಿನಲ್ ನೇಮ್ ಏನು? ಖಾನ್ ಅಬ್ದುಲ್ ಗಾಫರ್ ಖಾನ್ ಅಂತ ಕರಿತೀವಿ. ಓಕೆನಾ, ಇವ್ರನ್ನೇನಂತ ಕರಿತೀವಿ? ಖಾನ್ ಅಬ್ದುಲ್ ಗಾಫರ್ ಖಾನ್ ಅಂತ ಇವರು ಒರಿಜಿನಲ್ ನೇಮು. ಇವ್ರನ್ನ ಫ್ರಂಟೈನರ್ ಗಾಂಧಿ ಅಂತ ಕರಿತೀವಿ, ಮತ್ತು ಬಾದ್ಶಾ ಖಾನ್ ಅಂತಲೂ ಕರಿತೀವಿ. ಯಾವೊಂದು ರೀಜನಲ್ಲಿ ಇವರು ಲೀಡರ್ ಆಗಿದ್ರೆ ಪೇಶವಾರ್ ರೀಜನಲ್ಲಿ ಲೀಡರ್ ಆಗಿದ್ದರು. ಮತ್ತು ಇವರು ಒಂದು ಮೂಮೆಂಟ್ನ ಸ್ಟಾರ್ಟ್ ಮಾಡ್ತಾರೆ, ರೆಡ್ ಶರ್ಟ್ ಮೂಮೆಂಟ್ ಅಂತ ಸ್ಟಾರ್ಟ್ ಮಾಡ್ತಾರೆ, ರೆಡ್ ಶರ್ಟ್ ಮೂಮೆಂಟ್. ಓಕೆನಾ, ಮತ್ತು ಇನ್ನೊಂದು ಎಸ್ಟಾಬ್ಲಿಷ್ ಮಾಡ್ತಾರೆ, ಖುದ್ಮೈ ಖಿದ್ಮತ್ಗಾರ್ ಅಂತ ಒಂದು ಎಸ್ಟಾಬ್ಲಿಷ್ ಮಾಡ್ತಾರೆ. ಅದೇನಿಲ್ಲ, ಇಟ್ ಈಸ್ ನಥಿಂಗ್ ಬಟ್ ಸರ್ವೆಂಟ್ ಟು ಗಾಡ್ ಅಂತ. 5th ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಆರ್ಟಿಕಲ್ಸ್? ಮತ್ತೆ ಆರ್ಟಿಕಲ್ ಮೇಲೆ ಕ್ವಶನು. ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಪ್ರೊವೈಡ್ಸ್ ದ ಫಂಡಮೆಂಟಲ್ ರೈಟ್ಸ್. ನಾನು ಮೊದಲನೇ ಲೆಕ್ಚರಲ್ಲೇ ಹೇಳ್ಬಿಟ್ಟಿದ್ದೀನಿ ನಿಮಗೆ ಕಾನ್ಸ್ಟಿಟ್ಯೂಷನಿಂದ ಯಾವ್ಯಾವ ಥರ ಕ್ವಶನ್ ಬರುತ್ತೆ ಅಂತ. ನಾನು ಯಾವುದೇ ಥರ ನನ್ನ ಓನ್ ಕ್ವಶನ್ನ ಫ್ರೇಮ್ ಮಾಡ್ತಿಲ್ಲ. ನಾನು ಡೈಲಿ ಒಂದು ಪೇಪರ್ನ ತೊಗೊಳ್ತೀನಿ, ಪ್ರೀವಿಯಸ್ ಇಯರ್ ಪೇಪರು. ಆ ಪೇಪರಿಂದನೇ ಕ್ವಶನ್ನ ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಂಡು ಇಲ್ಲಿಗೆ ತೊಗೊಬರ್ತಿದ್ದೀನಿ. ಓಕೆನಾ, ನೀವು ನೋಡ್ತಾ ಇದ್ರೆ ಫಂಡಮೆಂಟಲ್ ರೈಟ್ಸು, ಫಂಡಮೆಂಟಲ್ ಡ್ಯೂಟೀಸು, ಇದ್ರ ಮೇಲೆ ಬೇಸಿಕ್ಕಾಗಿ ಕ್ವಶನ್ ಕೇಳ್ತಿದ್ದಾರೆ. ಮತ್ತು ಆಪ್ಷನ್ ನೋಡಿದ್ರೆ 10 to 40. 10 to 40 ಅಂದರೆ ಏನು? ಯಾವುದೇ ಥರ ಸ್ಪೆಷಲಾಗಿ ಏನೂ ಇಲ್ಲ, ಆಪ್ಷನ್ ಏನಿಲ್ಲ. ನೆಕ್ಸ್ಟು ಆರ್ಟಿಕಲ್ 12 to 35 ಈ ಒಂದು ಯಾವುದು ಎದ್ರ ಮೇಲೆ ಡೀಲ್ ಮಾಡುತ್ತೆ? ಇಟ್ ಡೀಲ್ಸ್ ವಿತ್ ಫಂಡಮೆಂಟಲ್ ರೈಟ್. ಓಕೆನಾ, ಈ ಒಂದು ಆರ್ಟಿಕಲ್ ನೆನ್ಪಿಟ್ಕೊಬಿಡಿ. ಆರ್ಟಿಕಲ್ 1ರಿಂದ ನಿಮಗೆ 50 75 ಗಂಟೆ ಗೊತ್ತಿರಬೇಕು ನಿಮಗೆ, ಪಕ್ಕಾ ಗೊತ್ತಿರಬೇಕು. 1 to 75 ಪಕ್ಕಾ ಗೊತ್ತಿರಬೇಕು. ಓಕೆನಾ, ಪ್ರೆಸಿಡೆಂಟು, ಕೌನ್ಸಿಲ್ ಆಫ್ ಮಿನಿಸ್ಟರ್ ಬರ್ತಾರಲ್ಲ, ಅಲ್ಲಿ ಗಂಟ ನಿಮಗೆ ಗೊತ್ತಿರಬೇಕು. ಆಮೇಲೆ ಬೇಕಾದ್ರೆ ನಿಮಗೆ ಎಕ್ಸೆಪ್ಷನಲ್ ಇಂಪಾರ್ಟೆಂಟ್ ಮಾತ್ರ ಓದ್ಕೊಳ್ಳಿ. ದ ರೀಜನ್ ಆಫ್ ದ ಅರ್ತ್ ಅಟ್ಮಾಸ್ಫಿಯರ್ ವೇರ್ ವೆದರ್ ಇವೆಂಟ್ಸ್ ಅಕ್ಕರ್ ಇಸ್ ನೋನ್ ಎಸ್. ವೆದರ್ ಇವೆಂಟ್ಸ್ ಅಕ್ಕರ್ ಆಗೋ ಒಂದು ರೀಜನ್ ಯಾವುದು ಅಂತ ಕೇಳಿದ್ದಾರೆ. ಯಾವುದು? ಫಸ್ಟು ನಮಗೇನು? ಫಸ್ಟು ಟ್ರೋಪೋಸ್ಪಿಯರ್, ಇದು ಟ್ರೋಪೋಸ್ಪಿಯರ್. ನೆಕ್ಸ್ಟು ಬರೋದು ಸ್ಟ್ರಾಟೋಸ್ಪಿಯರ್. ಅದಾದಮೇಲೆ ಬರೋದು ಯಾವುದು? ಮೆಸೋಸ್ಪಿಯರ್. ಅದಾದಮೇಲೆ ಎಕ್ಸೋಸ್ಪಿಯರ್. ಓಕೆನಾ, ಇಂಪಾರ್ಟೆಂಟ್ ಏನಿಲ್ಲಿ? ಟ್ರೋಪೋಸ್ಪಿಯರಲ್ಲಿ ಎಲ್ಲ ವೆದರ್ ಇವೆಂಟ್ಸ್ ಇಲ್ಲೇ ಅಕ್ಕರ್ ಆಗೋದು, ಮತ್ತು ಏರೋಪ್ಲೇನ್ಸ್ ಎಲ್ಲ ಇಲ್ಲೇ ಮೂವ್ ಆಗೋದು. ಸ್ಟ್ರಾಟೋಸ್ಪಿಯರಲ್ಲಿ ಓಝೋನ್ ಲೇಯರ್ ಇದೆ. ಓಕೆನಾ, ಓಝೋನ್ ಲೇಯರ್ ಎಲ್ಲಿ ಬರುತ್ತೆ? ಸ್ಟ್ರಾಟೋಸ್ಪಿಯರಲ್ಲಿ ಬರುತ್ತೆ. ಮತ್ತು ಕಿಗಾಲಿ ಅಮೆಂಡ್ಮೆಂಟ್ ಈಸ್ ರಿಲೇಟೆಡ್ ಟು ಓಝೋನ್ ಲೇಯರ್. ನೆಕ್ಸ್ಟ್ ಸ್ಟ್ರಾಟೋಸ್ಪಿಯರಲ್ಲಿ ಜೆಟ್ಟು, ಹೈ ಸ್ಪೀಡ್ ಜೆಟ್ಸ್ ಎಲ್ಲಿ ಮೂವ್ ಆಗುತ್ತೆ? ಸ್ಟ್ರಾಟೋಸ್ಪಿಯರಲ್ಲಿ ಮೂವ್ ಆಗುತ್ತೆ. ನೆಕ್ಸ್ಟು ಮಿಸೋಸ್ಪಿಯರು, ಕೋಲ್ಡ್ ಝೋನು, ಎಕ್ಸೋಸ್ಪಿಯರ್, ಲಾಸ್ಟ್ ಝೋನ್ ಆಫ್ ದ ಅರ್ತ್ ಅಟ್ಮಾಸ್ಫಿಯರ್. ಸೊ ಇಲ್ಲಿ ಆನ್ಸರ್ ಯಾವುದಾಗುತ್ತೆ? ಟ್ರೋಪೋಸ್ಪಿಯರ್. ವಾಟ್ ವಾಸ್ ದ ಸೆಂಟ್ರಲ್ ಆಬ್ಜೆಕ್ಟಿವ್ ಆಫ್ ದ ಪ್ಲ್ಯಾನಿಂಗ್ ಇನ್ ಇಂಡಿಯಾ? ನಮ್ಮ ಇಂಡಿಯಾದಲ್ಲಿ ಪ್ಲ್ಯಾನಿಂಗ್ ಮಾಡ್ತಿದ್ವಿ ಅಲ್ವಾ, ನಾನು ಲಾಸ್ಟ್ ಕ್ವಶನಲ್ಲೂ ಹೇಳಿದೆ ಪ್ಲ್ಯಾನಿಂಗ್ ಬಗ್ಗೆ. ಓಕೆ, ಸೆಂಟ್ರಲ್ ಆಬ್ಜೆಕ್ಟಿವ್ ಆಫ್ ಪ್ಲ್ಯಾನಿಂಗ್ ಇನ್ ಇಂಡಿಯಾ, ಮೇನ್ ಆಬ್ಜೆಕ್ಟಿವ್, ಭಾರತದಲ್ಲಿ ಯೋಜನೆಯ ಕೇಂದ್ರ ಉದ್ದೇಶವೇನು? ನಮ್ಮ ಉದ್ದೇಶ ಏನಾಗಿತ್ತು ನಾವು ಪ್ಲ್ಯಾನಿಂಗ್ ಮಾಡೋಕ್ಕೆ ಅಂತ. ಸೊ ಈ ಥರ ಒಂದು ಕ್ವಶನ್ಗಳಿಗೆ ನಾವು ಮೆಜಾರಿಟಿಯಾಗಿ ನಾವು ಆಪ್ಷನ್ಸ್ ನೋಡೇ ಉತ್ತರಿಸ್ಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಆಪ್ಷನ್ ನೋಡೇ ಉತ್ತರಿಸೋಣ. ಟು ಫಾಲೋ ಬ್ರಿಟಿಷ್ ಕಲ್ಚರ್. ನಾವು ಯಾವತ್ತಾದರೂ ಅಂದ್ಕೊಂಡಿದ್ವಾ ನಾವು ಬ್ರಿಟಿಷ್ ಅವರ ಸಂಸ್ಕೃತಿಯನ್ನು
ಪಾಲಿಸ್ಬೇಕು, ಅವ್ರ ಕಲ್ಚರ್ನೇ ನಾವು ಫಾಲೋ ಮಾಡಬೇಕಂತನೂ ಯಾವತ್ತೂ ನಾವು ಅಂದ್ಕೊಂಡಿಲ್ಲ. ಮತ್ತು ನಾವು ಯಾಕೆ ಫ್ರೀಡಮ್ಗೋಸ್ಕರ ಓಡಾಡಬೇಕಾಯಿತು ನಾವು ಯಾವುದೇ ಥರದ್ದು ಅಂದ್ಕೊಂಡಿಲ್ಲ. ನೆಕ್ಸ್ಟು ಟು ಇನಿಷಿಯೇಟ್ ಅ ಪ್ರಾಸೆಸ್ ಆಫ್ ಡೆವಲಪ್ಮೆಂಟ್, ಅಭಿವೃದ್ಧಿ ಮಾಡಬೇಕು ಅಂತ. ಈ ಒಂದು ಪಾಯಿಂಟು ಓಕೆ ಅಂತ ಅನ್ಸುತ್ತೆ, ನಾವು ಹಂಗೆ ಹೋಲ್ಡಲ್ಲಿ ಇಕ್ಕಿರೋಣ. ನೆಕ್ಸ್ಟು ಟು ಇನಿಷಿಯೇಟ್ ಅ ಪ್ರಾಸೆಸ್ ಆಫ್ ಪ್ರೈವೇಟೈಸೇಷನ್, ಖಾಸಗೀಕರಣ. ಯಾಕೆ ನಾವು ಖಾಸಗೀಕರಣ ಅಂತಂದರೆ ಇದೇನೋ ಒಂದು ನೀಟಾಗಿ ಅರ್ಥ ಕೊಡ್ತಾ ಇಲ್ಲ. ನೆಕ್ಸ್ಟ್ ಆಪ್ಷನ್ ನೋಡಿದ್ರೆ ಟು ಇನಿಷಿಯೇಟ್ ಯೂನಿಕ್ನೆಸ್ ಯಾವ ಬೇರೆ ಥರ ಇರಬೇಕು, ನಾವು ಯೂನಿಕ್ ಆಗಿರಬೇಕು ಅಂತ ನಾವು ಎಲ್ಲೂ ಯೋಚನೆ ಮಾಡಿಲ್ಲ. ಜನರಲ್ ಆಗಿ ನೋಡಿದ್ರೆ ಆಬ್ಜೆಕ್ಟ್ ಆಫ್ ಪ್ಲಾನಿಂಗ್, ನಾವೇ ಈಗ ಸಿಂಪಲ್ಲಾಗಿ ಏನೋ ಒಂದು ಪ್ಲಾನಿಂಗ್ ಮಾಡ್ತೀವಿ ಅಂತಂದರೆ ಅದೇನಕ್ಕೆ ಫ್ಯೂಚರಲ್ಲಿ ಏನೋ ನಾವು ಡೆವಲಪ್ಮೆಂಟ್ ಆಗಬೇಕಂತ. ಸೊ ಇಲ್ಲಿ ಆಪ್ಷನ್ ಯಾವುದಾಗಿರುತ್ತೆ, ಆಪ್ಷನ್ 2 ವಿಲ್ ಬಿ ದ ಆನ್ಸರ್. ಹೌ ಕ್ಯಾನ್ ಅ ಹೈ ಫಿಸ್ಕಲ್ ಡೆಫಿಸಿಟ್ ಲೀಡ್ ಟು ಕ್ರೌಡಿಂಗ್ ಔಟ್ ಇನ್ ದ ಎಕಾನಮಿ. ಇಲ್ಲಿ ಈ ಕ್ವಶನಲ್ಲಿ ಕ್ರೌಡಿಂಗ್ ಔಟ್ ಮತ್ತು ಕ್ರೌಡಿಂಗ್ ಇನ್ ಬಗ್ಗೆ ಒಂದು ಕಾನ್ಸೆಪ್ಟ್ ಮೇಲೆ ಕೇಳಿದ್ದಾರೆ. ಕ್ರೌಡಿಂಗ್ ಔಟ್ ಅಂತ ಅಂದರೆ ಏನು? ಕ್ರೌಡಿಂಗ್ ಔಟ್ ಅಂತಂದರೆ ಗೋರ್ಮೆಂಟ್ ಏನಾದರೂ ಜಾಸ್ತಿ ಫಂಡ್ಸ್ನ ಬಾರೋ ಮಾಡಿದಾಗ ಜಾಸ್ತಿ, ಈಗ ಫಾರ್ ಎಕ್ಸಾಂಪಲ್ ಒಂದು ಬ್ಯಾಂಕಿಂದ ಓಕೆನಾ SBIಯಿಂದ ಗೋರ್ಮೆಂಟ್ ಏನಾಗುತ್ತೆ ಒಂದಿಷ್ಟು ಸ್ವಲ್ಪ ಅಮೌಂಟ್ನ ದುಡ್ಡು ತಗೊಳುತ್ತೆ. ಅವಾಗ ಏನಾಗುತ್ತೆ, ಬೇರೆ ಒಂದು ಲೋನ್ ತಗೊಳ್ಳೋರ್ಗೆ ಏನಾಗುತ್ತೆ, ಅವಾಗ ಬ್ಯಾಂಕ್ ಏನು ಮಾಡುತ್ತೆ, ಡಿಮ್ಯಾಂಡ್ ಅಂದರೆ ಇಂಟ್ರೆಸ್ಟ್ ರೇಟ್ನ ಜಾಸ್ತಿ ಮಾಡುತ್ತೆ. ಆಯಿತಾ, ಇಂಟ್ರೆಸ್ಟ್ ರೇಟ್ನ ಜಾಸ್ತಿ ಮಾಡುತ್ತೆ. ಯಾಕಂದರೆ ಡಿಮ್ಯಾಂಡ್ ಜಾಸ್ತಿ ಐತೆ ಬ್ಯಾಂಕಿಗೆ. ಈಗ ಎಲ್ಲರಿಗೂ ಲೋನ್ಸ್ ತೊಗೊಳ್ತವ್ರೆ ಅಂದರೆ ಬ್ಯಾಂಕಿಗೆ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ, ಅವಾಗ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಮಾಡ್ತಾರೆ. ಇಂಟ್ರೆಸ್ಟ್ ರೇಟ್ ಜಾಸ್ತಿ ಮಾಡಿದಾಗ ಈ ಗೌರ್ಮೆಂಟನ್ನು ಲೋನ್ ತೊಗೊಬಿಡ್ತು. ಆದರೆ ಮಿಕ್ಕಿದಿಂದ ಪ್ಲೇಯರ್ಸ್ ಇರ್ತಾರಲ್ಲ, ಬೇರೆ ಬೇರೆ ಕಂಪ್ನಿ ವೆಯ್ಟ್ ಮಾಡ್ಕೊಂಡಿರ್ತಾರೆ ಲೋನ್ ಇಸ್ಕೋಬೇಕು ಅಂತ. ಅವ್ರಿಗೇನಾಗುತ್ತೆ, ಇಂಟ್ರೆಸ್ಟ್ ರೇಟ್ ಜಾಸ್ತಿ ಇರುತ್ತೆ, ಮತ್ತು ಅವರು ಇಂಟ್ರೆಸ್ಟ್ ರೇಟ್ ಜಾಸ್ತಿ ಇದ್ದಾಗ ಏನಾಗುತ್ತೆ, ಅವ್ರಿಗೆ ಇಷ್ಟ ಆಗಲ್ಲ ಈ ಒಂದು ಇಂಟ್ರೆಸ್ಟ್ ರೇಟಲ್ಲಿ ಲೋನ್ ತೊಗೊಳಕ್ಕೆ. ಸೊ ಪ್ರೈವೇಟ್ ಇನ್ವೆಸ್ಟ್ಮೆಂಟು ಕಡಿಮೆ ಆಗಿಬಿಡುತ್ತೆ. ಅವಾಗ ಕ್ರೌಡಿಂಗ್ ಔಟಲ್ಲಿ ಏನಾಗುತ್ತೆ, ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಕಡಿಮೆ ಆಗುತ್ತೆ. ಅದೇ ಕ್ರೌಡಿಂಗ್ ಇನ್ನಲ್ಲಿ ಏನು ಮಾಡುತ್ತೆ, ಗೋರ್ಮೆಂಟು ಪ್ರೈವೇಟ್ ಕಂಪ್ನಿಗಳ್ನ ಇನ್ಕ್ರೀಸ್ ಮಾಡೋಕ್ಕೋಸ್ಕರ ಏನಾದರೂ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ನಾಗಲಿ ಏನಾದರೂ ಒಂದು ಫೆಸಿಲಿಟೇಷನ್ ಏನೋ ಮಾಡಿಕೊಡುತ್ತೆ. ಅದನ್ನು ಕ್ರೌಡಿಂಗ್ ಇನ್ ಅಂತ ಕರಿತೀವಿ. ಕ್ರೌಡಿಂಗ್ ಔಟ್ ಅಂತ ಅಂದಾಗ ಗೌರ್ಮೆಂಟ್ ಏನಾದರೂ ಜಾಸ್ತಿ ಫಂಡ್ಸ್ ಬಾರೋ ಮಾಡಿದಾಗ ಬೇರೆ ಒಂದು ಬ್ಯಾಂಕ್ಗಳು ಬೇರೆಯವ್ರಿಗೆ ಬೇರೆ ಪ್ರೈವೇಟ್ ಕಂಪ್ನೀಸ್ಗೆ ಕೊಡೋಕ್ಕೆ ಆ ಒಂದು ರೇಟಲ್ಲಿ ಕೊಡಲ್ಲ, ಅವ್ರು ಹೈಯರ್ ಇಂಟ್ರೆಸ್ಟ್ ರೇಟಲ್ಲಿ ಕೊಡ್ತಾರೆ. ಸೊ ಇಲ್ಲಿ ಆಪ್ಷನ್ ಯಾವುದು, ಬೈ ಲೀಡಿಂಗ್ ಟು ಹೈಯರ್ ಇಂಟ್ರೆಸ್ಟ್ ರೇಟ್ಸ್ ಆ್ಯಂಡ್ ರೆಡ್ಯೂಸ್ಡ್ ಪ್ರೈವೇಟ್ ಇನ್ವೆಸ್ಟ್ಮೆಂಟ್. ಆಪ್ಷನ್ ನಂಬರ್ 2 ವಿಲ್ ಬಿ ದ ಆನ್ಸರ್. ಇಲ್ಲಿ ನೋಡ್ಕೊಳ್ಳಿ, ಎಕಾನಮಿಯಲ್ಲಿ ಬರ್ಕೋಬಿಡಿ ಒಂದು ಕಡೆ. ಎಕಾನಮಿಯಲ್ಲಿ ಫಿಸ್ಕಲ್ ಪಾಲಿಸಿ ಮತ್ತು ಮಾನಿಟರ್ ಪಾಲಿಸಿ, ಫಿಸ್ಕಲ್ ಆ್ಯಂಡ್ ಮಾನಿಟರಿ ಪಾಲಿಸಿ ಬಗ್ಗೆ ಪಕ್ಕಾ ಕ್ವಶನ್ಸ್ ಇರುತ್ತೆ. ಅದರಲ್ಲೂ ಇಡಿಕ್ವಿಟಿ ಪ್ಯಾಟ್ರನಲ್ಲೂ ಅಷ್ಟೇ ತುಂಬ ಕ್ವಶನ್ಸ್ ಫಿಸ್ಕಲ್ ಮತ್ತು ಮಾನಿಟರಿ ಪಾಲಿಸಿ ಮೇಲೆ ಕೇಳಿದ್ದಾರೆ. ಓಕೆನಾ. ಫಿಸ್ಕಲ್ ಡೆಫಿಸಿಟ್ ಅಂದರೆ ಏನು, ಫಿಸ್ಕಲ್ ಡೆಫಿಸಿಟ್ ಅಂದರೆ ಏನು ಗೊತ್ತಾ? ಕ್ವಶನ್ ನೋಡಿ, ಟರ್ಮಿನಾಲಜೀಸ್ ಮೇಲೆ ಫೋಕಸ್ ಮಾಡಿ. ಫಿಸ್ಕಲ್ ಡೆಫಿಸಿಟ್ ಅಂದರೆ ಈಗ ನಾವು ಏನಾದರೂ ₹100 ನಮಗೆ ರೆವೆನ್ಯೂ, ಓಕೆನಾ, ₹100 ರೆವೆನ್ಯೂ, ಬಟ್ ನಮ್ಮ ಖರ್ಚು ₹120 ಆಗಿದೆ. ಓಕೆನಾ. ಇವಾಗ ಏನಾಯಿತು, ₹20 ನಮಗೆ ಎಕ್ಸ್ಟ್ರಾ ಖರ್ಚಾಗಿದೆ. ಇದನ್ನೇನು ಡೆಫಿಸಿಟ್ ಅಂತ ಕರಿತೀವಿ. ಸೊ ಡೆಫಿಸಿಟ್ ಅಂದ್ರೇನು, ಎಕ್ಸ್ಪೆಂಡಿಚರ್ ಎಕ್ಸೀಡ್ಸ್ ರೆವೆನ್ಯೂ. ಓಕೆನಾ. ಅದನ್ನು ಏನಂತ ಕರಿತೀವಿ ನಾವು, ರೆವೆನ್ಯೂಗಿಂತ ಎಕ್ಸ್ಪೆಂಡಿಚರ್ ಏನಾದ್ರು ಜಾಸ್ತಿ ಇದ್ದರೆ ಅದನ್ನು ನಾವು ಫಿಸ್ಕಲ್ ಡೆಫಿಸಿಟ್ ಅಂತ ಕರಿತೀವಿ. ವಿಚ್ ಆಫ್ ದ ಫಾಲೋಯಿಂಗ್ ರಿಲಿಜನ್ಸ್ ಈಸ್ ಪ್ರಾಕ್ಟೀಸ್ ಬೈ ಮೋಸ್ಟ್ ಪೀಪಲ್ ಇನ್ ದ ಚೈನಾ. ಈ ಕ್ವಶನ್ ನೋಡಿ, ಈ ಥೀಮ್ ಏನು ಹೇಳುತ್ತೆ ಅಂತಂದರೆ ನಮ್ಮ ನೈಬರಿಂಗ್ ಕಂಟ್ರೀಸ್, ಅಕ್ಕಪಕ್ಕ ಇರೋ ನೈಬರಿಂಗ್ ಕಂಟ್ರೀಸ್. ಓಕೆನಾ. ನಾನು ಹೇಳಿದೆ, ಮುಂಚೆನೇ ಹೇಳಿದ್ದೀನಿ, ಬೇರೆ ಈಗ ಫಾರ್ ಎಕ್ಸಾಂಪಲ್ ಶ್ರೀಲಂಕಾದಾಗಿರ್ಬೋದು, ಪಾಕಿಸ್ತಾನು, ಬಾಂಗ್ಲಾದೇಶು, ಮಯನ್ಮಾರು, ಭೂತಾನು, ನೇಪಾಳು, ಈ ಒಂದು ದೇಶದ ಯಾವ ರಿಲಿಜನ್ ಅಂದರೆ ನ್ಯಾಷನಲ್ ರಿಲಿಜನ್ಸ್ ತಿಳ್ಕೊಳ್ಳಿ, ಅವ್ರ ಲ್ಯಾಂಗ್ವೇಜ್ ತಿಳ್ಕೊಳ್ಳಿ, ನ್ಯಾಷನಲ್ ಲ್ಯಾಂಗ್ವೇಜಸ್ ತಿಳ್ಕೊಳ್ಳಿ, ಕರೆನ್ಸಿ ತಿಳ್ಕೊಳ್ಳಿ, ಮತ್ತು ಅದ್ರ ಕ್ಯಾಪಿಟಲ್ ತಿಳ್ಕೊಳ್ಳಿ, ಮತ್ತು ಇಂಪಾರ್ಟೆಂಟ್ ಸಿಟೀಸ್ನ ತಿಳ್ಕೊಳ್ಳಿ ಅಂತ ನಾನು ಹೇಳಿದ್ದೀನಿ. ಒಂದು ಪೇಜ್ ಎತ್ಕೊಂಡು ಈಗಲೇ ನೋಟ್ ಡೌನ್ ಮಾಡ್ಕೊಬಿಡಿ, ಎಲ್ಲ ಸ್ಟೇಟ್ಸ್ದು ಎಲ್ಲ ಕಂಟ್ರೀಸ್ದು ನ್ಯಾಷನಲ್ ಲ್ಯಾಂಗ್ವೇಜು ಅಂತೆಲ್ಲ. ನಾನು ಕೆಲವೊಂದು ಲಾಸ್ಟ್ ವೀಡಿಯೋದಲ್ಲಿ ನಿಮ್ಗಾಗಲೇ ನಾನು ಒಂದು ಸ್ಲೈಡ್ನ ಕೊಟ್ಟಿದ್ದೀನಿ, ಪಾಸ್ ಮಾಡಿ ಅದ್ರೊಳಗಾದ್ರೆ ನೋಟ್ಸ್ ಮಾಡ್ಕೊಂಡು ಈ ಒಂದು ಪಾಯಿಂಟ್ನ ಆ್ಯಡ್ ಮಾಡ್ಕೊಬಿಡಿ. ಈ ಚೈನಾದಲ್ಲಿ ಯಾವ ಒಂದು ಇಂಪಾರ್ಟೆಂಟ್ ರಿಲಿಜನ್ ಪ್ರಾಕ್ಟೀಸ್ ಮಾಡ್ತಾರೆ ಅಂದರೆ, ಅವರು ಬುದ್ಧಿಸಮ್ನ ಪ್ರಾಕ್ಟೀಸ್ ಮಾಡ್ತಾರೆ. ಯಾವುದು, ಬುದ್ಧಿಸಮ್ನ ಪ್ರಾಕ್ಟೀಸ್ ಮಾಡ್ತಾರೆ. ಓಕೆನಾ. ಮತ್ತು ಇನ್ನೊಂದು ಹೇಗೆ ಈ ಕ್ವಶನ್ ಆನ್ಸರ್ ಮಾಡ್ಬೋದು ಅಂದರೆ, ನಮಗೆ ಹಿಸ್ಟ್ರಿ ಓದಿದರೆ ನಮಗೆ ಗೊತ್ತಾಗುತ್ತೆ. ಓಕೆನಾ. ಹಿಸ್ಟ್ರಿ ಓದಿದರೆ ಗೊತ್ತಾಗುತ್ತೆ. ಕುಶಾನರು, ಎಸ್ಪೆಷಲಿ ಕುಶಾನರ್ ಬಗ್ಗೆ ಓದಿದರೆ ನಮಗೆ ಈ ಒಂದು ಕ್ವಶನ್ ಆನ್ಸರ್ ಮಾಡೋಕ್ಕೆ
ಈಸಿ ಆಗುತ್ತೆ. ವಿಚ್ ಮೌರ್ಯನ್ ಆರ್ಕಾಲಜಿಕಲ್ ಸೈಟ್ ಈಸ್ ಅಸೋಸಿಯೇಟೆಡ್ ವಿತ್ ರಿಮೈನ್ಸ್ ಆಫ್ ವುಡನ್ ಪ್ಯಾರಡೈಸ್? ವುಡನ್ ಪ್ಯಾರಡೈಸ್ ಅಂತ ಮೌರ್ಯದಲ್ಲಿ ಎಲ್ಲರೂ ಕೇಳಿದ್ದೀವಿ. ಎಲ್ಲಿ? ಮೆಗಾಸ್ತನಿಸ್ ಅವ್ರ ಬುಕ್ಕಲ್ಲಿ, ಇಂಡಿಕಾ ಅನ್ನೋ ಬುಕ್ಕಲ್ಲಿ ಅವ್ರು ಮೆನ್ಷನ್ ಮಾಡಿರ್ತಾರೆ, ಚಂದ್ರಗುಪ್ತ ಮೌರ್ಯ ಪ್ಯಾಲೇಸು ಫುಲ್ಲು ವುಡನಲ್ಲೇ ಮಾಡಿದ್ರು ಅಂತ. ಫುಲ್ಲು ಏನೊಳಗಿತ್ತು? ವುಡನ್ ಯೂಸ್ ಮಾಡಿದ್ರು ಅಲ್ವಾ. ಈ ವುಡನ್ ಪ್ಯಾರಡೈಸ್ ಅಂತ ಯಾವೊಂದು ಪ್ಲೇಸಲ್ಲಿ ನಮಗೆ ಕಂಡುಬರುತ್ತೆ ಅಂತ ಅಂದರೆ, ಪಾಟ್ನಾದಲ್ಲಿರೋ ಒಂದು ಸಿಟಿ, ಪಾಟ್ನಾದಲ್ಲಿ ಅದು ಕ್ಯಾಪಿಟಲ್ ಪಾಟಲಿಪುತ್ರ ಅಲ್ವಾ, ಆ ಪಾಟಲಿಪುತ್ರದಲ್ಲಿರೋ ಒಂದು ಸಿಟಿ, ಅದು ಬುಲಂದಿಬಾಗ್. ಸೊ ಇಲ್ಲಿ ಆನ್ಸರ್ ಯಾವುದಾಗುತ್ತೆ? ಬುಲಂದಿಬಾಗ್ ಆಗುತ್ತೆ. ಮತ್ತು ನಾವು ಇಲ್ಲೂ ನೋಡ್ಬೋದು, ಬಿಟಿಯಾ, ತಕ್ಸಿಲಾ, ಮಥುರಾ ನಮ್ಗೆ ಯಾವುದೇ ಥರ ನಮಗೆ ಆಪ್ಷನ್ ಎಲಿಮಿನೇಷನ್ ಮಾಡ್ಬೋದು. ತಕ್ಸಿಲಾ ನಮಗೆ ಕನ್ಫ್ಯೂಸ್ ಆಗ್ಬೋದು, ಬಿಕಾಸ್ ಆರ್ಕಿಯಾಲಜಿಕಲ್ ಒಂದು ಪಾರ್ಟ್ನು ಇವರು ಚಂದ್ರಗುಪ್ತ ಮೌರ್ಯವರು ಕವರ್ ಮಾಡಿರೋದು. ಸೊ ಬುಲಂದಿಬಾಗ್ ನೆನ್ಪಿಟ್ಕೊಳ್ಳಿ. ಚಂದ್ರಗುಪ್ತ ಮೌರ್ಯ ಪ್ಯಾಲೇಸು ಫುಲ್ಲು ವುಡನಲ್ಲಿತ್ತು, ಮತ್ತು ಎಲ್ಲಿ ಇತ್ತು ಅವ್ರ ಪ್ಯಾಲೇಸು ಅಂತ ಅಂದರೆ ಬುಲಂದಿಬಾಗ್ ಅನ್ನೋ ಒಂದು ಸಿಟಿಯಲ್ಲಿ ಅವ್ರ ಪ್ಯಾಲೇಸ್ ಇತ್ತು. ಸೊ ಇಲ್ಲಿಗೆ ನಾವು 10 ಕ್ವಶನ್ಸ್ ಕಂಪ್ಲೀಟ್ ಮಾಡಿದ್ದೀವಿ. ಇನ್ನು ಮುಂದೆ ಲೆಕ್ಚರ್ ಸೀರೀಸ್ ಬರುತ್ತೆ. ಮೇ ಮಂತಲ್ಲಿ ಯಾರ್ಯಾರು SSC GD ಬರೀತಿದ್ದೀರಾ, ಪ್ಲೀಸ್ ಇದರಿಂದ ಉಪಯೋಗ ಮಾಡ್ಕೊಳ್ಳಿ. ಈ 10 ಕ್ವಶನ್ಸ್ನು ನೀವು ಡೈಲಿ ಅನಾಲಿಸಿಸ್ ಮಾಡಿ ನೀವು ನೀಟಾಗಿ ಓದ್ಕೊತಿದ್ರೆ ಡೆಫಿನೆಟ್ಲಿ ಪಕ್ಕಾ ಈ 10 ಕ್ವಶನ್ಸಲ್ಲಿ ನಿಮ್ಮ ಕ್ವಶನ್ಸ್ ಬಂದೇ ಬರುತ್ತೆ. ಓಕೆನಾ? ಇನ್ನು 10 ಕ್ವಶನ್ಸ್ ಯಾವುದು ಸರ್ ಅಂತಂದರೆ, ಇಟ್ ಮೇನ್ಲಿ ಗೋಸ್ ಫಾರ್ ಸ್ಟ್ಯಾಟಿಕ್ ಜಿ ಕೆ. ಈ ಸ್ಟ್ಯಾಟಿಕ್ ಜಿ ಕೆ ಮೇಲೆ ನಿಮ್ಗೆ ಏನಾದ್ರು ವೀಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ. ನನಗೆ ಅಟ್ಲೀಸ್ಟ್ ಒಂದು 3 to 4 ಮೆಂಬರ್ಸ್ ಏನಾದರೂ ಸರ್ ವೀಡಿಯೋ ಮಾಡಿ ಅಂತಂದರೆ ನಾನು ಡೆಫಿನೆಟ್ಲಿ ಮಾಡ್ತೀನಿ. ಮತ್ತು ಇನ್ನೊಂದೇನೆಂದರೆ, ಟೆಲಿಗ್ರಾಮಲ್ಲೆಲ್ಲ ಮೆಸೇಜ್ ಮಾಡ್ತಿದ್ರು, ಸರ್ ಇಂಪಾರ್ಟೆಂಟ್ ಟಾಪಿಕ್ಸ್ನೇ, ಹಾಟ್ ಟಾಪಿಕ್ಸ್ ಅಂತ ಯಾವುದಾದ್ರು ಇದ್ದರೆ ವೀಡಿಯೋ ಮಾಡಿ ಅಂತ. ನಾನು ಆಗಲೇ ವೀಡಿಯೋ ಮಾಡ್ತಿದ್ದೀನಿ, 5 year ಪ್ಲಾನ್ಸ್ ಆಗಲಿ ಮುಂದೆ ಎಲ್ಲ ಅಪ್ಲೋಡ್ ಆಗುತ್ತೆ. ಸೊ ನೀವು ಏನಾದರೂ ಬೇಕು ಅಂದರೆ ಸ್ಟ್ಯಾಟಿಕ್ ಜಿ ಕೆ ಬಂದರೆ ಕಮೆಂಟ್ ಮಾಡಿ. ಮತ್ತು ಈ ಒಂದು PYQ ಸೀರೀಸ್ ಮಾಡಿದ್ರೆ ಸಾಕು, ನಿಮಗೆ ನಿಯರ್ಲಿ 15 ಕ್ವಶನ್ಸ್ ಆನ್ಸರ್ ಮಾಡ್ಬೋದು. ಬಿಕಾಸ್ ನಾನು ಎಲ್ಲ ಥರದ ಕ್ವಶನ್ಸ್ ನಾನು ಕವರ್ ಮಾಡ್ತಿದ್ದೀನಿ. ಬಟ್ ಇನ್ನೂ 5 ಕ್ವಶನ್ಸು ನೀವು ಕವರ್ ಮಾಡಬೇಕು ಅಂತಂದರೆ ನೀವು ಡೆಫಿನೆಟ್ಲಿ ಸ್ಟ್ಯಾಟಿಕ್ ಜಿ ಕೆನ ಓದಲೇಬೇಕು. ಸೊ ಥ್ಯಾಂಕ್ ಯು ಎವ್ರಿವನ್. ಯಾರಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಎಲ್ಲ ಥರದ ನೋಟ್ಸು ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಡಿಸ್ಕ್ರಿಪ್ಷನಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲ್ ಮೆನ್ಷನ್ ಆಗಿದೆ.